ಹಣ ಬದುಕಲ್ಲಿ ತುಂಬಾನೇ ಮುಖ್ಯವಾಗುತ್ತೆ. ಬದುಕಿನ ಅಗತ್ಯತೆಗಳನ್ನ ಪೂರೈಸ್ಕೊಳ್ಳೋಕೆ ಹಣದ ಅಗತ್ಯ ತುಂಬಾನೇ ಮುಖ್ಯವಾಗುತ್ತೆ. ಆದ್ರೆ ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಳೋದು ಎಂಬ ಅರಿವು ನಮ್ಮಲ್ಲಿರಬೇಕು. ಕಷ್ಟದ ಕಾಲ ಬರದೇ ಇರಲಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಹಣವನ್ನ ಕೂಡಿಡ್ತೇವೆ. ಆದ್ರೆ ಹಣ ಇದೆ ಎಂಬ ಮಾತ್ರಕ್ಕೆ ಅದನ್ನ ದುರುಪಯೋಗ ಪಡಿಸ್ಕೊಂಡು ಕೆಟ್ಟ ಕೆಲಸ ಮಾಡೋ ಜನರು ಕೂಡ ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಹಾಗಾದ್ರೆ ನಿಜವಾಗಿಯೂ ಹಣದ ಮಹತ್ವ ಏನು? ಆಚಾರ್ಯ ಚಾಣಕ್ಯರ ಪ್ರಕಾರ ಹಣ ಯಾವ ರೀತಿ ಕೆಲಸ ಮಾಡುತ್ತೆ ಬನ್ನಿ ನೋಡೋಣ. ಹಣ ಅಂದ್ರೆ ನಮ್ಮ ಹತ್ರ ದುಡ್ಡಿದ್ರೆ ಯಾವುದೇ ಅಪಾಯ ಬಂದ್ರೂ ಕೂಡ ಅದನ್ನ ಸುಲಭವಾಗಿ ಬಗೆಹರಿಸಬಹುದು. ಸೊ ಹಣವನ್ನ ಕೂಡಿಡೋದು ಕೂಡ ತುಂಬಾನೇ ಮುಖ್ಯವಾಗುತ್ತೆ ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ. ಹಾಗೆ ಆಚಾರ್ಯರು ಹೇಳ್ತಾರೆ, ಹಣ ನಮ್ಮ ಹತ್ರ ಎಷ್ಟಿರ್ಬೇಕೋ ಅಷ್ಟು ಮಾತ್ರ ಇರಬೇಕು. ಮಿತಿ ಮೀರಿದ ಹಣ ನಮ್ಮನ್ನ ಕಾನೂನು ಬಾಹಿರ ಕೆಲಸಗಳನ್ನ ಮಾಡುವಂತೆ ಮಾಡುತ್ತೆ. ಇದೊಂದು ಹಣದ ಕೆಟ್ಟ ಗುಣವಾಗಿದೆ. ಹಾಗಾಗಿ ಹಣವು ನಮ್ಮ ಜೇಬಿನಲ್ಲಿರುವಷ್ಟು ಮಾತ್ರ ಇರಬೇಕು. ಹಣ ಯಾವತ್ತೂ ಕೂಡ ನಮ್ಮ ತಲೆಗಿರಬಾರ್ದು. ಸಮುದ್ರದ ನೀರಿಗೂ ನಮ್ಮಲ್ಲಿರೋ ಸಂಪತ್ತಿಗೂ ಇರುವ ವ್ಯತ್ಯಾಸವನ್ನ ಚಾಣಕ್ಯರು ತುಂಬಾ ಚೆನ್ನಾಗಿ ಹೇಳ್ತಾರೆ. ನೋಡಿ, ಈ ಸಂಪತ್ತಿಗೆ ಎಷ್ಟೇ ಕೆಟ್ಟ ಮುಖಗಳಿರ್ಲಿ, ಹಾಗೆ ಈ ಹಣಕ್ಕೆ ಎಷ್ಟೇ ದುರ್ಗುಣಗಳಿರ್ಲಿ, ಒಂದು ವೇಳೆ ಅದು ಗುಣವಂತರ ಕೈ ಸೇರಿದ್ರೆ ಮೋಡದಲ್ಲಿ ಸೇರಿದ ಉಪ್ಪು ನೀರು ಸಿಹಿ ನೀರಾಗಿ ಪರಿವರ್ತನೆ ಆಗುವಂತೆ ಪರಿಶುದ್ಧವಾಗಿರುತ್ತೆ. ಅದುವೇ ದಾನ ಧರ್ಮಗಳಿಗೆ ಬಳಕೆ ಆಗುತ್ತೆ. ಆದ್ರೆ ಹಣವೆಂಬುದು ಕೆಟ್ಟವರ ಕೈ ಸೇರಿದ್ರೆ ತನ್ನಲ್ಲಿರೋ ಕೆಟ್ಟ ಗುಣಗಳನ್ನ ಸೇರಿಸ್ಕೊಂಡು ಇನ್ನಷ್ಟು ಕೆಟ್ಟದನ್ನೇ ಮಾಡುತ್ತೆ. ಹಾಗೆ ಅದು ಸಮಾಜಘಾತುಕ ಕೆಲಸಗಳಿಗೆ ಬಳಕೆಯಾಗುತ್ತೆ ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ. ಬದುಕಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕನಸುಗಳಿರ್ತವೆ. ಹಾಗೆ ಬೇರೆ ಬೇರೆ ರೀತಿ ಆಸೆ ಆಕಾಂಕ್ಷೆಗಳಿರ್ತವೆ. ಈ ರೀತಿಯ ಆಸೆ ಆಕಾಂಕ್ಷೆಗಳ ಆಧಾರದ ಮೇಲೆ ವ್ಯಕ್ತಿಯ ಗುಣಗಳನ್ನು ತಿಳ್ಕೋಬಹುದು. ಒಳ್ಳೆಯ ಆಲೋಚನೆ ಹೊಂದಿರುವ ವ್ಯಕ್ತಿಗಳು ಒಳ್ಳೆಯ ಹೆಸರು ಹಾಗೆ ಒಳ್ಳೆಯ ಘನತೆ ಬಯಸ್ತಾರೆ. ಅಂತವರು ಯಾವತ್ತಿಗೂ ಹೆಸರು ಘನತೆಯನ್ನ ಗಮನದಲ್ಲಿ ಇಟ್ಕೊಂಡೇ ಕೆಲಸ ಮಾಡ್ತಾರೆ. ಹಾಗಾಗಿ ಅವರಿಗೆ ಮುಂದೊಮ್ಮೆ ಹೆಸರು ಘನತೆಯ ಜೊತೆಗೆ ಹಣವೂ ಕೂಡ ಬರುತ್ತೆ. ಹಾಗೆ ಸಂಪತ್ತು ಕೂಡ ಬೆಳೆಯುತ್ತಾ ಹೋಗುತ್ತೆ. ವಿದ್ಯಾಭ್ಯಾಸ ಹಾಗೂ ಒಳ್ಳೆಯ ಶಿಕ್ಷಣದಿಂದ ಮಾತ್ರ ಇದನ್ನ ಗಳಿಸಲು ಸಾಧ್ಯ. ಇವತ್ತು ಸಾಧನೆ ಮಾಡಲು ತುಂಬಾ ಕ್ಷೇತ್ರಗಳಿದಾವೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಪ್ರತಿಯೊಬ್ರು ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬಹುದು. ಆದ್ರೆ ಅವಿದ್ಯಾವಂತರು, ತಿಳುವಳಿಕೆ ಇಲ್ಲದವರು ಇವುಗಳನ್ನ ತಲೆಗೆ ತಗೊಳ್ಳೋದೇ ಇಲ್ಲ. ಇವರಿಗೆ ಹಣವೇ ಮುಖ್ಯವಾಗಿರುತ್ತೆ. ಇವರು ಯಾವತ್ತಿಗೂ ಹಣದ ಹಿಂದೆಯೇ ಹೋಗ್ತಾರೆ. ಕೆಟ್ಟ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಇವರಿಗೆ ಹಣವೇ ಮುಖ್ಯವಾಗಿರುತ್ತೆ. ಇವರು ಹಣದ ಮತ್ತಿನಲ್ಲಿ ಮಾನ ಮರ್ಯಾದೆಗಳನ್ನ ಲೆಕ್ಕಿಸೋದಿಲ್ಲ. ಸಮಾಜದಲ್ಲಿ ಇರುವಂತಹ ಇವರ ಹೆಸರನ್ನ ಕೆಡಿಸ್ಕೊಳ್ತಾರೆ. ಈ ರೀತಿ ಬದುಕಿ ಏನ್ ಪ್ರಯೋಜನವಾಗುತ್ತೆ? ಹಾಗಾಗಿ ಹಣ ಗಳಿಸಲು ನಾವು ಯಾವತ್ತಿಗೂ ಒಳ್ಳೆ ಮಾರ್ಗವನ್ನೇ ಆಯ್ಕೆ ಮಾಡ್ಕೋಬೇಕು ಎಂದು ಚಾಣಕ್ಯರು ಹೇಳ್ತಾರೆ. ಬದುಕಿನ ಸೀಕ್ರೆಟ್ ಬಗ್ಗೆ ಆಚಾರ್ಯ ಚಾಣಕ್ಯರು ಹೀಗೆ ಹೇಳ್ತಾರೆ, ನೀವು ಈ ಪ್ರಪಂಚದಲ್ಲಿ ಬದುಕುವಾಗ ಪ್ರತಿಯೊಂದನ್ನು ಹೊರಗೆ ತೋರ್ಪಡಿಸಿದ್ರೂ ಕೂಡ ನಿಮ್ಮ ಲೈಫ್ ಅಂತ ಬಂದಾಗ ಕೆಲವೊಂದು ವಿಚಾರಗಳನ್ನ ಸೀಕ್ರೆಟ್ ಆಗಿ ಇಡೋದು ತುಂಬಾನೇ ಮುಖ್ಯವಾಗುತ್ತೆ. ನಮ್ಮ ಬದುಕಲ್ಲಿ ನಡೆಯೋ ಪ್ರತಿಯೊಂದು ವಿಷಯಗಳನ್ನ ಬೇರೆಯವರಿಗೆ ಹೇಳುವಂತಹ ಅಗತ್ಯತೆ ಇರೋದಿಲ್ಲ. ನೋಡಿ, ವ್ಯವಹಾರದಲ್ಲಿ ಆದಂತಹ ನಷ್ಟ, ಮನಸ್ಸಿಗಾದ ನೋವು, ಮನೆಯಲ್ಲಿನ ಸಮಸ್ಯೆಗಳು, ಯಾರಿಂದಲೂ ಮೋಸ ಹೋಗಿದ್ದು, ಯಾರಿಂದಲೂ ಅವಮಾನವಾಗಿದ್ದು, ಇವುಗಳನ್ನ ಸೀಕ್ರೆಟ್ ಆಗಿ ಇಡೋದೇ ಒಳ್ಳೆಯದು. ಒಂದು ವೇಳೆ ಇಂಥ ಸೀಕ್ರೆಟ್ ವಿಚಾರಗಳನ್ನ ಸುತ್ತಮುತ್ತ ಇರೋರಿಗೆ ಹೇಳಿದ್ರೆ ನಿಮಗೆ ಲಾಭಕ್ಕಿಂತ ನಷ್ಟವಾಗೋದೇ ಜಾಸ್ತಿ. ಒಂದು ವೇಳೆ ಈ ವಿಚಾರಗಳನ್ನ ಎಲ್ರಿಗೂ ಹೇಳಿದ್ರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳುವವರಿಗೆ ಹಾಗೆ ನಮ್ಮ ಬಗ್ಗೆ ಯಾವಾಗಲೂ ಅಪಪ್ರಚಾರ ಮಾಡುವವರಿಗೆ ನಾವೇ ಸಹಾಯ ಮಾಡಿದಂತಾಗುತ್ತೆ. ಇದರಿಂದಾಗಿ ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡು ಎಲ್ಲರೂ ನಮ್ಮನ್ನ ನೋಡಿ ನಗುವಂತಾಗುತ್ತೆ. ಹಾಗೆ ನಾವು ಸುಲಭವಾಗಿ ಮೋಸ ಹೋಗ್ತೀವಿ ಎಂದು ತಿಳಿದು ಬೇರೆಯವರು ನಮ್ಮನ್ನ ಇನ್ನೂ ಮೋಸಗೊಳಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ದೌರ್ಬಲ್ಯವನ್ನ ಹಾಗೂ ನಿಮ್ಮ ಮುಗ್ಧತೆಯನ್ನ ಹೊರಗೆ ತೋರಿಸಬೇಡಿ ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ. ಮುಂದೆ ಚಾಣಕ್ಯರು ಹೇಳ್ತಾರೆ, ಯಾರು ಬಡತನದಿಂದ ತತ್ತರಿಸಿ ಹೋಗಿರ್ತಾರೋ ಹಾಗೆ ಯಾರು ಜೀವನವೇ ಶೂನ್ಯ ಅಂತ ಹೇಳ್ತಾ ಇರ್ತಾರೋ ಅಂತವರನ್ನ ನಿಷ್ಪ್ರಯೋಜಕ ಎಂದು ಹೇಳ್ತಾರೆ. ನೋಡಿ, ಹಣಕ್ಕೆ ಅಷ್ಟೇನು ಬೆಲೆ ಕೊಡದ ಆಗಿನ ಕಾಲದಲ್ಲೇ ಚಾಣಕ್ಯರು ಈ ರೀತಿ ಹೇಳಿರುವಾಗ ಪ್ರತಿಯೊಂದನ್ನು ಹಣದಿಂದಲೇ ಅಳೆಯುವ ಇಂದಿನ ಕಾಲದಲ್ಲಂತೂ ಇದು 100% ಸತ್ಯವೇ ಆಗಿರುತ್ತೆ. ಕೆಲವರು ಜೀವನದಲ್ಲಿ ತುಂಬಾ ನಾಚಿಕೆ ಸ್ವಭಾವದವರಾಗಿರ್ತಾರೆ. ಇನ್ನೊಬ್ಬರೊಂದಿಗೆ ಏನನ್ನಾದ್ರೂ ಕೇಳೋಕೆ ಮುಜುಗರ ಪಡ್ಕೊಳ್ತಾರೆ. ಈ ವಿಚಾರದಲ್ಲಿ ಆಚಾರ್ಯ ಚಾಣಕ್ಯರು ಈ ರೀತಿ ಹೇಳ್ತಾರೆ, ನೋಡಿ, ಪ್ರತಿಯೊಂದಕ್ಕೂ ನೀವು ನಾಚಿಕೆ ಪಡ್ಕೊಳ್ತಾ ಹೋದ್ರೆ ನಿಮಗೇನೆ ನಷ್ಟವಾಗುತ್ತೆ. ಚಾಣಕ್ಯನ ಪ್ರಕಾರ ವ್ಯವಹಾರ ಮಾಡುವಾಗ ಯಾರೇ ಆಗಿರ್ಲಿ ನೇರವಾಗಿ ಮತ್ತು ಕಠಿಣವಾಗಿರ್ಬೇಕು. ಅಲ್ಲಿ ಯಾವುದೇ ತಪ್ಪು ತಿಳುವಳಿಕೆ ಹಾಗೆ ಯಾವುದೇ ಗೊಂದಲಗಳಿಗೆ ಅವಕಾಶ ಇರಬಾರ್ದು. ಹಾಗಿದ್ದಾಗ ಮಾತ್ರ ವ್ಯವಹಾರ ಸುಲಭವಾಗುತ್ತೆ.
ಹಾಗೆ ಅಲ್ಲಿ ಯಾವುದೇ ರೀತಿ ವಂಚನೆ ಹಾಗೂ ಮೋಸ ನಡೆಯೋಕೆ ಅವಕಾಶ ಇರೋದಿಲ್ಲ. ಅದೇ ರೀತಿ ಊಟ ಹಾಗೂ ಕಲಿಕೆಯ ವಿಚಾರದಲ್ಲೂ ಅಷ್ಟೇ. ನೀವು ಊಟಕ್ಕೆ ಕುಳಿತಾಗ ನಾಚಿಕೆ ಪಡ್ಕೊಂಡ್ರೆ ನೀವು ಅರೆ ಹೊಟ್ಟೆಯಲ್ಲೇ ಮಲಗಬೇಕಾಗುತ್ತೆ, ಅಥವಾ ನಿಮಗೆ ಇಷ್ಟವಾದ ಪದಾರ್ಥವನ್ನ ನೀವು ಕೇಳಿ ಪಡೆಯದೇ ಹೋಗ್ಬೋದು. ಇದರಿಂದ ನಿಮಗೇನೆ ನಷ್ಟವಾಗೋದು. ಇನ್ನು ಕಲಿಕೆಯ ವಿಚಾರದಲ್ಲಿ ನಿಮಗೆ ತಿಳಿದೇ ಇರುವುದನ್ನ ನಾಚಿಕೆ ಪಡದೆ ಮತ್ತೊಮ್ಮೆ ಕೇಳಿ ತಿಳ್ಕೊಳ್ಳೋದ್ರಿಂದ ನಮ್ಮ ಜ್ಞಾನವೇ ಹೆಚ್ಚಾಗುತ್ತೆ. ಹಾಗಾಗಿ ನೇರವಾದ ದೃಷ್ಟಿಕೋನದಿಂದ ತುಂಬಾನೇ ಉಪಯೋಗವಾಗುತ್ತೆ ಎಂದು ಚಾಣಕ್ಯರು ಹೇಳ್ತಾರೆ. ಹಣದ ವಿಚಾರದಲ್ಲಿ ಆಚಾರ್ಯ ಚಾಣಕ್ಯರು ಇನ್ನೂ ತುಂಬಾ ಚೆನ್ನಾಗಿ ಹೇಳ್ತಾರೆ. ನಾವು ಸಂಪಾದನೆ ಮಾಡಿದ ಹಣವನ್ನ ಎಲ್ಲೋ ಒಂದ್ ಕಡೆ ಬಚ್ಚಿಡೋದ್ರಿಂದ ಏನು ಪ್ರಯೋಜನವಾಗಲ್ಲ. ಹಣ ಯಾವತ್ತಿಗೂ ವರ್ಗಾವಣೆ ಆಗ್ತಿರ್ಬೇಕು. ಆ ಹಣ ಯಾವತ್ತಿಗೂ ಒಳ್ಳೆಯ ಕೆಲಸಗಳಿಗಾಗಿ ಹಾಗೆ ಒಳ್ಳೆಯ ಹೂಡಿಕೆಗಾಗಿ ಉಪಯೋಗವಾಗಬೇಕು. ಹಾಗೆ ಮಾಡಿದಾಗಲೇ ಹಣವು ಕ್ರಿಯಾಶೀಲವಾಗುತ್ತೆ. ಹಾಗೆ ಆ ಹಣವು ತಾನು ಬೆಳೆದು ತನ್ನವರನ್ನು ಬೆಳೆಸುತ್ತೆ. ನೋಡಿ, ಹರಿಯುವ ನೀರು ಯಾವತ್ತಿಗೂ ಸ್ವಚ್ಛವಾಗಿರುತ್ತೆ. ಹಾಗೆ ಹಣವು ಕೂಡ ಅಲ್ಲಿಂದ ಅಲ್ಲಿಗೆ ಹರಿದಾಡ್ತಾ ಇದ್ರೆ ಅದು ಜೀವಂತವಾಗಿರುತ್ತೆ. ಹಣ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಬಿದ್ದಿದ್ರೆ ಅದು ಯಾವತ್ತಿಗೂ ಸತ್ತಂತಿರುತ್ತೆ, ಹಾಗೂ ಅದು ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ ಎಂಬುದು ಆಚಾರ್ಯ ಚಾಣಕ್ಯರ ಮಾತು. ಹಣಕ್ಕಿರುವ ಶಕ್ತಿಯನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಇಲ್ಲಂದ್ರೆ ಪ್ರತಿಯೊಬ್ರು ಕೂಡ ಅದರ ಹಿಂದೆ ಓಡ್ತಾ ಇರ್ಲಿಲ್ಲ. ಆಚಾರ್ಯರು ಹೇಳ್ತಾರೆ, ಈ ಹಣವು ಯಾರು ಎಷ್ಟೇ ಪ್ರಭಾವಶಾಲಿ ಆಗಿದ್ರು ಕೂಡ, ಎಷ್ಟೇ ಶಕ್ತಿಶಾಲಿ ಆಗಿದ್ರು ಕೂಡ ತನ್ನ ಪ್ರಭಾವದಿಂದ, ತನ್ನ ಮಾಯೆಯಿಂದ ಎಲ್ಲವನ್ನ ಕಬಳಿಸಿ ಬಿಡುತ್ತೆ, ಎಲ್ಲವನ್ನು ತನ್ನ ವಶಕ್ಕೆ ಪಡ್ಕೊಬಿಡುತ್ತೆ. ಹಣ ಹೊಂದಿದ್ರೆ ಹೆಸರು, ಸಾಮರ್ಥ್ಯ, ಸ್ನೇಹಿತರು, ಸಂಬಂಧಿಕರು, ಅಧಿಕಾರ, ಗೌರವ ಎಲ್ಲವೂ ತಂತಾನೆ ನಿಮ್ಮ ಹತ್ರ ಬರುತ್ತೆ. ಈ ಲೋಕ ಯಾರಲ್ಲಿ ಹಣವಿದೆಯೋ ಅವರನ್ನ ಮಾತ್ರ ಮನುಷ್ಯನ ರೀತಿ ನೋಡುತ್ತೆ, ಇಲ್ಲಾಂದ್ರೆ ನಿಮ್ಮನ್ನ ಬಹಳ ತುಚ್ಛವಾಗಿ ನೋಡುತ್ತೆ ಎಂದು ಆಚಾರ್ಯರು ಹೇಳ್ತಾರೆ. ಹಣದ ವಿಚಾರದಲ್ಲಿ ತೃಪ್ತಿ ಅಂದ್ರೆ ಏನು, ಹಾಗೆ ಅತೃಪ್ತಿ ಅಂದ್ರೆ ಏನು ಅಂತ ಆಚಾರ್ಯ ಚಾಣಕ್ಯರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಯೋಗದಿಂದ ತೃಪ್ತಿಯೇ ಹೊರತು ಭೋಗದಿಂದ ಅಲ್ಲ ಎಂದು ಚಾಣಕ್ಯರು ಹೇಳ್ತಾರೆ. ಹಣವನ್ನ ಗಳಿಸಿದಷ್ಟು, ಸಂಪಾದನೆ ಮಾಡಿದಷ್ಟು ಇನ್ನೂ ಬೇಕು ಅನ್ನೋ ಆಸೆ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಕೊನೆ ಇರುವುದೇ ಇಲ್ಲ. ಹಾಗೆ ಒಂದು ಹೆಣ್ಣನ್ನ ಅನುಭವಿಸಿದಷ್ಟು ಕಾಮ ಅನ್ನೋದು ಪ್ರಾರಂಭವಾಗುತ್ತೆ ಹೊರತಾಗಿ ಕಾಮದಾಸಿಯು ನೀಗೋದಿಲ್ಲ. ಇದರ ಜೊತೆಗೆ ಹಣದ ಪ್ರಭಾವ ಬಂದ್ರಂತೂ ಕಾಮ ಎಂಬುದು ಲಗಾಮಿಲ್ಲದ ಕುದುರೆಯಂತಾಗಿ ಬಿಡುತ್ತೆ. ಸಿಕ್ಕ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದು, ಇದರಿಂದಲೂ ಕಾಮ ತೃಪ್ತಿಗೊಳ್ಳದಿದ್ದಾಗ ಚಿಕ್ಕ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಸಾಯಿಸೋದು, ಇದು ಕೂಡ ಸಾಕಾಗದಿದ್ದಾಗ ಕಾಮ ಎಂಬುದು ವಿಪರೀತಕ್ಕೊಳಗಾಗಿ ಜನ್ಮ ಕೊಟ್ಟ ತಾಯಿಯನ್ನು ಬಿಡೋದಿಲ್ಲ ಈ ಕಾಮ ಎಂಬ ಪಿಶಾಚಿ. ಹಾಗಾಗಿ ಕಾಮದಲ್ಲಿ ತೃಪ್ತಿ ಎಂಬುದು ಇರೋದೇ ಇಲ್ಲ. ಇದನ್ನ ಚಿಕ್ಕವರಿಂದ ಹಿಡಿದು ದೊಡ್ಡ ಗಣ್ಯ ವ್ಯಕ್ತಿಗಳು ಹಾಗೂ ಪ್ರಭಾವ ವ್ಯಕ್ತಿಗಳು ತಿಳ್ಕೊಂಡ್ರೆ ಅವರ ಬದುಕಿನ ನಿಜವಾದ ಸತ್ಯ ತಿಳ್ಕೊಂಡ ರೀತಿ ಆಗುತ್ತೆ. ಇಲ್ಲ, ನಾನು ಕಾಮಸುಖದಲ್ಲೇ ಇಡೀ ಜೀವನ ಕಳಿತೀನಿ ಅನ್ಕೊಂಡ್ರೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ಬೋದು ಅಷ್ಟೇ. ನೀವು 100 ವರ್ಷ, 200 ವರ್ಷ, 300 ವರ್ಷ, 900 ವರ್ಷ ಅದು ಸಾಕಾಗಲ್ಲ ಅಂದ್ರೆ ಪುರಾಣಗಳಲ್ಲಿ ಬರುವಂತಹ ಕಂದು ಮಹರ್ಷಿಯ ರೀತಿ 907 ವರ್ಷಗಳ ಕಾಲ ಕಾಮ ಅಂದ್ರೆ ಸೆಕ್ಸ್ ಅಲ್ಲೇ ಮುಳುಗಿದ್ರು ಕೂಡ ನಿಮ್ಮ ಕಾಮದಾಹ ನೀಗೋದಿಲ್ಲ. ಇದು ಯಾವತ್ತಿಗೂ ಸತ್ಯ ತಿಳ್ಕೊಳ್ಳಿ. ಆಚಾರ್ಯರು ಮುಂದೆ ಹೇಳ್ತಾರೆ, ಹಣದೊಂದಿಗೆ ಅಹಂಕಾರವೂ ಕೂಡ ಬರುತ್ತೆ. ನಿಜವಾಗಿ ಹೇಳ್ಬೇಕಂದ್ರೆ ಈ ಹಣ ಅನ್ನೋದು ನಿಮ್ಮಲ್ಲಿ ಕಾನ್ಫಿಡೆಂಟ್ ಅನ್ನ ಹೆಚ್ಚಿಸುತ್ತೆ. ಆದ್ರೆ ಅದು ಅತಿಯಾದ್ರೆ ಆ ಆತ್ಮವಿಶ್ವಾಸ ತಲೆಗೇರುತ್ತೆ. ಆಗ ನಾನು ಮಾಡಿದ್ದೆ ಸರಿ, ನನ್ನನ್ನು ಕೇಳುವವರು ಯಾರು ಇಲ್ಲ ಅನ್ನೋ ಅಹಂಕಾರ ಪ್ರಾರಂಭವಾಗುತ್ತೆ. ಇನ್ನೊಂದು ರೀತಿಯಲ್ಲಿ ನೀವೇನಾದ್ರೂ ಹಣವಿಲ್ಲದೆ ನಿರ್ಗತಿಕ ಸ್ಥಿತಿ ತಲುಪಿದ್ರೆ ನಿಮ್ಮನ್ನ ನಿಮ್ಮ ಹೆಂಡತಿಯೇ ಕೀಳು ಮಟ್ಟದಲ್ಲಿ ನೋಡ್ತಾಳೆ. ಹಣವಿದ್ರೆ ನಿಮಗೆ ಪ್ರತಿಯೊಬ್ರು ಕೂಡ ಗೌರವ ಕೊಡ್ತಾರೆ. ಆಗ ಪ್ರತಿಯೊಬ್ಬರಿಗೂ ನೀವು ಬೇಕಾಗೇ ಇರ್ತೀರಾ. ಈ ಹಣವೆಂಬುದು ನಿಮಗೆ ಕೇವಲ ಲಕ್ಸುರಿ ಲೈಫ್ ಅನ್ನ ಮಾತ್ರ ಕೊಡೋದಿಲ್ಲ, ಅದರ ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಹಾಗೂ ನಿಮಗೆ ಒಳ್ಳೆಯ ಭದ್ರತೆಯನ್ನು ಕೂಡ ಕೊಡುತ್ತೆ. ಆದ್ರೆ ನೀವು ಸಂಪಾದಿಸಿದ ಹಣವೇನಿದೆ ಅದು ಒಳ್ಳೆ ಮಾರ್ಗದಲ್ಲಿ ಸಂಪಾದಿಸಿರ್ಬೇಕು ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ. ಆಚಾರ್ಯರು ಹೇಳ್ತಾರೆ, ನೀವು ಅನ್ಯಾಯ ಮಾಡಿ ಸಂಪಾದಿಸಿದ ಹಣ 10 ವರ್ಷಗಳ ಕಾಲ ನಿಮ್ಮೊಂದಿಗೆ ಇರುತ್ತೆ. 11ನೇ ವರ್ಷ ಬಂದಾಗ ನೀವು ಸಂಪಾದಿಸಿದ ಹಣದ ಜೊತೆಗೆ ನಿಮ್ಮ ಮೂಲ ಹಣವನ್ನ ಸೇರಿಸಿಕೊಂಡು ನಿಮ್ಮನ್ನ ಬರ್ಬಾದ್ ಮಾಡಿಬಿಡುತ್ತೆ ಎಂದು ಹೇಳ್ತಾರೆ. ಇದನ್ನ ಆಚಾರ್ಯ ಚಾಣಕ್ಯರು ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರು ಇನ್ನೂ ಕೂಡ ನಂಗೆ ಅರ್ಥವಾಗ್ತಾ ಇಲ್ಲ. ಆದ್ರೆ ಇದನ್ನ ಕಾವ್ಯಾಲಂಕಾರ ಮಾಡೋ ಉದ್ದೇಶದಿಂದ ಹೇಳಿರ್ಬೋದು. ಆದ್ರೆ ನಿಜ ಹೇಳ್ಬೇಕಂದ್ರೆ ನೀವು ಅನ್ಯಾಯದಿಂದ ಸಂಪಾದಿಸಿದ ಹಣ ಕಾಲಕ್ರಮೇಣ ನಾಶವಾಗಿ ಇಡೀ ವಂಶವೇ ಬೀದಿಗೆ ಬರುವಂತೆ ಆಗ್ಬೋದು ಎಂಬ ಅರ್ಥವಾಗಿದೆ. ಹಣ ಬಲ ಹೊಂದಿದೆ, ಜನ ಬಲ ಹೊಂದಿದೆ, ಹಾಗೆ ದೈವ ಬಲ ಹೊಂದಿದೆ ಎಂಬ ಮಾತ್ರಕ್ಕೆ ಅನ್ಯಾಯ ಮಾಡೋದು ಹಾಗೆ ಕೊಲೆಸುಲಿಗೆ ಮಾಡೋದನ್ನ ಮಾಡಿ ಧೈರ್ಯದಿಂದ ಸಮಾಜದ ಎದುರಿಗೆ ತಲೆ ಎತ್ತಿ ನಡೆಯೋನು ನಾಚಿಕೆ ಇಲ್ಲದವನಾಗಿರ್ತಾನೆ. ಇಂತಹ ಬದುಕು ಬದುಕೋ ಬದಲು ಸಾಯೋದೇ ಮೇಲು ಎಂದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ.
ಇದಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.